ಹಾಯ್ ಫ್ರೆಂಡ್ಸ್, ಕ್ವೀನ್ಸ್ ಕಿಚನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿಯಲ್ಲಿ ನಾನು ತುಂಬಾ ಚೆನ್ನಾಗಿರೋ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಪನ್ನೀರ್ ಗ್ರೇವಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಮಾಡೋದು ಹೇಗೆ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ರೆಸಿಪಿನ ಹಾಕಿದ್ದೀನಿ. ಒಂದ್ಸಲಿ ನನ್ನ ಚಾನಲ್ನ ಚೆಕ್ ಮಾಡಿ. ನಾವು ಫ್ರೈಯಿಂಗ್ ಪ್ಯಾನ್ನ ತೊಗೊಂಡು 1 ರಿಂದ 2 ಸ್ಪೂನ್ ಆಗೋಷ್ಟು ಎಣ್ಣೆ, ಖಾರದ ಪುಡಿ ಹಾಗೆ ಚಿಟಿಕೆ ಆಗೋಷ್ಟು ಅರಿಶಿಣ ಹಾಕಿ ಮಿಕ್ಸ್ ಮಾಡಬೇಕು. ಇದಕ್ಕೆ ನಾವು ಏನು ತೊಗೊಂಡಿದ್ದೀವಲ್ಲ ಪನ್ನೀರಿನ ಕ್ಯೂಬ್ಸ್ನ ಕಟ್ ಮಾಡಿ ಇದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಹುರ್ಕೊಬೇಕು. ಈ ರೀತಿ ನಾವು ಪನ್ನೀರನ್ನು ಚೆನ್ನಾಗಿ ಹುರ್ಕೊಂಡ್ರೆ ಮುಂಚೆನೇ ನಾವು ಗ್ರೇವಿಗೆ ಹಾಕಿದಾಗ ಪನ್ನೀರು ವೈಟಾಗಿ ಇರೋದಿಲ್ಲ, ಹಾಗೆ ಅದಕ್ಕೆ ಮಸಾಲೆ ಕೂಡ ಚೆನ್ನಾಗಿ ಹಿಡಿಯುತ್ತೆ. ಈಗ ಅದೇ ಪ್ಯಾನಿಗೆ ನಾನು ಒಂದು ಸಣ್ಣ ಗಾತ್ರದ ಈರುಳ್ಳಿ, 1 ಟೊಮೊಟೊ, ಚಕ್ಕೆ ಹಾಗೆ 2 ರಿಂದ 3 ಲವಂಗ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ. ಆಪಲ್ ಟೊಮೊಟೊ ತೊಗೊಳೋದಾದರೆ ಸ್ವಲ್ಪ ಜಾಸ್ತಿನೇ ಹಾಕಿ, ಗ್ರೇವಿ ಕೂಡ ಜಾಸ್ತಿ ಆಗುತ್ತೆ. ಆದರೆ ನಾನು ಇವತ್ತು ಹುಳಿ ಟೊಮೊಟೊ ತೊಗೊಂಡಿದ್ದರಿಂದ 1 ಟೊಮೊಟೊನ ಹಾಕಿದ್ದೀನಿ. ಈಗ ಇವೆಲ್ಲ ಕುಕ್ಕಾದ ನಂತರ ಇದನ್ನು ಒಂದು ಮಿಕ್ಸಿ ಜಾರಿಗೆ ಶಿಫ್ಟ್ ಮಾಡೋಣ. ಹಾಗೆ ನೋಡಿ, ನಾನು ಮುಂಚೆನೇ 4 ರಿಂದ 5 ಗೋಡಂಬಿ ನೆನೆಸಿಟ್ಟಿದ್ದೆ ನೀರಿನಲ್ಲಿ. ಈ ಗೋಡಂಬಿನೂ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಈ ರೀತಿ ಗೋಡಂಬಿನ ಆ್ಯಡ್ ಮಾಡಿದ್ರೆ ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಗ್ರೇವಿ ಗಟ್ಟಿ ಕೂಡ ಬರುತ್ತೆ. ಇದಕ್ಕೆ 1 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಿ ಚೆನ್ನಾಗಿ ನುಣ್ಣಗೆ ರುಬ್ಕೊಂಬಂದಿದ್ದೀನಿ. ಈಗ ಗ್ರೇವಿ ಮಾಡ್ಕೊಂಬಿಡೋಣ. ನಾನು ಆಗಲೇ ಏನು ಪ್ಯಾನಲ್ಲಿ ಫ್ರೈ ಮಾಡಿದ್ನಲ್ಲ ಅದಕ್ಕೆ ಇನ್ನೂ 2 ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಪಲಾವ್ ಎಲೆ ಹಾಗೆ ಕಸ್ತೂರಿ ಮೇಥಿ, 1 ಏಲಕ್ಕಿ, ಚಕ್ಕೆ, ಲವಂಗ ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ ಅದರ ಪರಿಮಳ ಬರೋವರೆಗೂ. ಹಾಗೆ 2 ರಿಂದ 3 ಮೆಣಸಿನ್ಕಾಯಿನ ಮುರಿದು ಹಾಕ್ಕೊಂಡಿದ್ದೀನಿ. ಹಾಗೆ 1 ಈರುಳ್ಳಿನ ಕಟ್ ಮಾಡಿ ಆ್ಯಡ್ ಮಾಡಿ ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಂಡು ನಂತರ ನಾನು ಏನು ರೆಡಿ ಮಾಡ್ಕೊಂಡಿದ್ನಲ್ಲ ಆ ಮಸಾಲೆನ ಇದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದರಲ್ಲಿ ಏನು ಹಸಿ ವಾಸನೆ ಇರೋದಿಲ್ಲ, ಆದರೂ 1 ರಿಂದ 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಈ ಮಸಾಲೆನ 1 ರಿಂದ 2 ನಿಮಿಷ ಕುಕ್ ಮಾಡಿದ ನಂತರ ನಾನು 1 ಸ್ಪೂನ್ ಆಗೋಷ್ಟು ಚಿಕನ್ ಮಸಾಲ ಹಾಗೆ ಖಾರಕ್ಕನುಸಾರವಾಗಿ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿ ಆ ಮಸಾಲೆ ಘಮ ಏನಿದೆಯಲ್ಲ ಅದು ಸ್ವಲ್ಪ ಹೋಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಗ್ರೇವಿಗೆ ಬೇಕಾಗಿರೋಷ್ಟು ನೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನು ನಾವು ಮುಚ್ಚಿ 1 ಕುದಿ ಬರೋದಕ್ಕೆ ಬಿಡಬೇಕು. ನೋಡಿ, ಗ್ರೇವಿ ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಲಿ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಈಗ ನಾನು ಮುಚ್ಚಿ ಬಿಡ್ತಾ ಇದ್ದೀನಿ. ನೋಡಿ, ಈಗ ಇದು 1 ಕುದಿ ಬಂದಿದೆ. ಈಗ ನಾವು ಆಗಲೇ ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ 1 ಕಪ್ ಆಗೋಷ್ಟು ಪನ್ನೀರನ್ನು ಇದಕ್ಕೆ ಆ್ಯಡ್ ಮಾಡ್ತಿದ್ದೀನಿ. ನೀವು ಬೇಕಿದ್ರೆ ಪನ್ನೀರನ್ನು ಸಣ್ಣದಾಗಿ ಕೂಡ ಕಟ್ ಮಾಡಿ ಹಾಕೊಬೋದು. ನೋಡಿ, ನಿಮಗೆ ಯಾವ ಶೇಪಲ್ಲಿ ಪನ್ನೀರ್ ಹಾಕಿದ್ರೆ ಇಷ್ಟ ಆಗುತ್ತೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಈಗ ಇದನ್ನು ಮುಚ್ಚಿ ಕುದಿಯೋದಕ್ಕೆ ಬಿಡಬೇಕು. ಅಂದರೆ ಗ್ರೇವಿ ಗಟ್ಟಿ ಆಗಬೇಕು, ಹಾಗೆ ಪನ್ನೀರ್ ಕೂಡ ಕುಕ್ ಆಗಬೇಕು. ನೋಡಿ, ಈಗ ಪನ್ನೀರ್ ಕೂಡ ಕುಕ್ ಆಗಿದೆ. ಹಾಗೆ ನಾವು ಅಂದ್ಕೊಂಡಿರೋ ರೀತಿ ಕನ್ಸಿಸ್ಟೆನ್ಸಿ ಕೂಡ ಗ್ರೇವಿ ಕುಕ್ ಆಗಿದೆ. ನಿಮಗೂ ಇನ್ನೂ ಡ್ರೈ ಬೇಕಿದ್ದರೆ ನೀವು ಡ್ರೈ ಕೂಡ ಮಾಡ್ಕೊಬೋದು. ನನಗೆ ಗ್ರೇವಿ ಇಷ್ಟು ತಿಕ್ಕಾಗಿದ್ದರೆ ಚೆನ್ನಾಗಿ ಅನಿಸುತ್ತೆ, ಹಾಗಾಗಿ ನಾನು ಕುಕ್ ಮಾಡಿದ ನಂತರ ಆಫ್ ಮಾಡಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಬೇಕಿದ್ದರೆ ನೀವು ಸ್ಕಿಪ್ ಕೂಡ ಮಾಡ್ಬೋದು ಗಾರ್ನಿಷಿಂಗೋಸ್ಕರ. ನೋಡಿ, ಗ್ರೇವಿ ತುಂಬಾ ಚೆನ್ನಾಗಾಗಿತ್ತು. ಈ ಗ್ರೇವಿನ ನೀವು ಚಪಾತಿ, ಪೂರಿ, ಗೀ ರೈಸು, ಅನ್ನದ ಜೊತೆ ಕೂಡ ನೀವು ಸರ್ವ್ ಮಾಡ್ಬೋದು. ನಾನು ಪೂರಿ ಮಾಡಿದ್ದೆ, ಸರ್ವ್ ಮಾಡಿದ್ದೀನಿ.